ನಗರದ ಗದ್ದಲ, ಟ್ರಾಫಿಕ್ನ ಕಿರಿಕಿರಿ, ಮೊಬೈಲ್ನ ನೋಟಿಫಿಕೇಶನ್ ಇವೆಲ್ಲದರಿಂದ ದೂರ ಒಂದು ಪ್ರಪಂಚವಿದೆ. ಅಲ್ಲಿ ಮೌನವೇ ಮಾತು, ಭಕ್ತಿಯೇ ಶಕ್ತಿ. ಹೀಗೆ ನಮ್ಮ ಪಯಣ ಹೊರಟಿದ್ದು ಒಂದು ಅದ್ಭುತ ಜಾಗಕ್ಕೆ. ಪ್ರಕೃತಿಯ ಮಡಿಲಿನಲ್ಲಿ ತಂಪಾದ ಗಾಳಿ, ಕಣ್ಣು ಹಾಯಿಸಿದಷ್ಟು ಹಸಿರು. ಇದೆಲ್ಲದರ ಮಧ್ಯ ಕಲ್ಲಿನ ಗುಹೆಯೊಳಗೆ ಶಾಂತವಾಗಿ ನೆಲೆಸಿರುವ ನೀರಳ್ಳ ಪ್ರದೇಶದ ಹಳ್ಳದ ರಂಗನಾಥ ಸ್ವಾಮಿ. ಈ ಗುಹೆಯ ದ್ವಾರ ಎಷ್ಟು ಕಿರಿದಾಗಿದೆ ಎಂದರೆ, ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಇಲ್ಲಿ ತನ್ನ ಅಹಂಕಾರವನ್ನು ಬಿಟ್ಟು ಮಂಡಿಯೂರಿ ಬರಬೇಕು ಎನ್ನುವಂತಿದೆ ಸಂದೇಶ. ದೇಗುಲದ ಮೂರ್ತಿಯು ಯಾವುದೇ ಮಾನವ ನಿರ್ಮಿತವಲ್ಲ. ಇದು ನೈಸರ್ಗಿಕವಾಗಿ ರೂಪುಗೊಂಡಿರುವ ಉದ್ಭವ ಮೂರ್ತಿ. ಇದನ್ನು ಪ್ರತಿನಿತ್ಯ ಪೂಜೆ ಮಾಡಿಕೊಂಡು ಬರುತ್ತಿರುವ ಒಂದೇ ಕುಟುಂಬ. ಅದು ಇಂದಿಗೆ 6ನೇ ತಲೆಮಾರು. ಸ್ಥಳೀಯರ ಪ್ರಕಾರ ರಂಗನಾಥ ಸ್ವಾಮಿಯು ಈ ಜಾಗಕ್ಕೆ ಆನೆಯ ಮೇಲೆ ಸವಾರಿ ಮಾಡುತ್ತಾ ಬಂದು ಗುಹೆಯೊಳಗೆ ಹೋಗಿ ನೆಲೆಸಿದ್ದರಂತೆ. ಅವರು ಬಂದಿದ್ದ ಆನೆಯು ಕಲ್ಲಾಗಿ ಪರಿವರ್ತನೆಗೊಂಡಿತು ಎಂಬ ನಂಬಿಕೆ. ಅಂದು ವಿಗ್ರಹದ ತಲೆಯಿಂದ ಬರುತ್ತಿದ್ದ ನೀರು ಇಂದು ಪಾದದ ಬಳಿಯಿಂದ ನಿರಂತರವಾಗಿ ಹರಿಯುತ್ತಿದೆ. ಇಲ್ಲಿಗೆ ಬರುವ ನೀರು ಎಲ್ಲಿಂದ ಬರುತ್ತದೆ ಮತ್ತು ಎಲ್ಲಿಗೆ ಹೋಗುತ್ತದೆ ಎಂಬುದು ಇಂದಿಗೂ ನಿಗೂಢ. ಈ ರಂಗನಾಥ ಸ್ವಾಮಿಯ ಕಾವಲಿಗೆ ನಿಂತಿರುವುದು ಅಲ್ಲಿರುವ ಕೆಂಚರಾಯ ಮತ್ತು ಭೂತಪ್ಪ. ಗುಹೆಯ ಹತ್ತಿರವಿರುವ ಕೆಲವು ಬಂಡೆಗಳ ಮೇಲೆ ಮನುಷ್ಯರ ಅಥವಾ ದೈವಿಕ ಶಕ್ತಿಯ ಪಾದ ಚಿಹ್ನೆಗಳನ್ನು ಸಹ ಕಾಣಬಹುದು. ಹೀಗೆ ದುಬಾರಿ ರೆಸಾರ್ಟ್ಗಳಿಗಿಂತ ಈ ಪ್ರಕೃತಿಯ ಮಡಿಲಿನಲ್ಲಿರುವ ಗುಹೆಯ ದೇಗುಲ ನಮಗೆ ಕೊಡುವ ನೆಮ್ಮದಿಗೆ ಬೆಲೆ ಕಟ್ಟಲಾಗದು. ಪ್ರಕೃತಿಯನ್ನು ಪ್ರೀತಿಸೋಣ ಹಾಗೂ ಆರಾಧಿಸೋಣ. ಮತ್ತಷ್ಟು ಹೊಸ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಸಿಗೋಣ.